ಶಿವನ ಜನ್ಮಸ್ಥಳ ಆಗಿರುವಂತಹ ಬದ್ರಿನಾಥ್ಗೆ ಸ್ವಾಗತ ಸುಸ್ವಾಗತ. ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ. ಇವಾಗ ಮೊಬೈಲ್ ಬಿಡ್ತಾರ ಇಲ್ಲ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಮೊಬೈಲು ಒಳಗಡೆ ಒಯ್ಯಂಗಿಲ್ಲ. ಫೈನಲಿ ನಾವು ದರ್ಶನ ಮುಗಿಸ್ಕೊಂಡ್ ಬಂದಿವಿ. ಇವಾಗ ದರ್ಶನ ಮುಗಿಸ್ಕೊಂಡು ಇವಾಗ ಗುಡಿ ಸುತ್ತಮುತ್ತ ಯಾವ ತರ ಇದೆ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಗ್ರಂಥವೇ, ಕೃಷ್ಣನ ಗ್ರಂಥದ್ದು. ಜೈ. ಇದು ಒಳಗಡೆ ಮೊಬೈಲ್ ನೀರು ಬರ್ತಾ ಇರುತ್ತೆ. ಅದು ಬಿಸಿನೀರು. ಇಲ್ಲಿ ಸೈಡೇ ಅಲಕನಂದ ನದಿ ಇದೆ. ಬಟ್ ಅಲ್ಲಿ ಕೋಲ್ಡ್ ನೀರು ಬಂದರೆ ಇಲ್ಲಿ ಬಿಸಿನೀರು ಬರುತ್ತೆ. ಯಾವ ಥರ ಬರುತ್ತೆ ಅಂತ ಬಿಸಿನೀರು ಬರುವಂಥ ಜಾಗ ತುಂಬಾನೇ ಉಗಿ ಬರ್ತದೆ. ಅಲ್ಲಿ ಬರ್ತಿದೆಯಲ್ಲ ಅದು ಬಂದ್ಬಿಟ್ಟು ಗುಡ್ದಂದು ಬರುತ್ತಂತೆ. ಮೇಲೆ ಇಲ್ಲಿ ಗುಡ್ಡ ಏನು ಕಾಣಿಸ್ತದಲ್ಲ, ಈ ಗುಡ್ದಂದು ನೀರು ಈ ಥರ ಇದೆ. ಇಲ್ಲಿ ಕಾಲು ಎತ್ತಲ್ಲ. ತುಂಬಾನೇ ಬಿಸಿನೀರಿದೆ ಗುಡು, ತುಂಬಾನೇ ಬಿಸಿನೀರಿದೆ ಇಲ್ಲಿ. ಅದೇ ಥರ ಇಲ್ಲಿ ಸ್ನಾನ ಮಾಡ್ಕೋಬೋದು ಬಂದು. ಅದೇ ಸೈಡು ಅಲಕನಂದ ನದಿ ಇದೆ. ಅದು एक ग्रुप फोटो आगे आओ ना. ಬದ್ರಿನಾಥ್ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಯಾವ ಪ್ಲೇಸ್ ಗೊತ್ತಾ? ಇಂಡಿಯನ್ ಲಾಸ್ಟ್ ವಿಲೇಜ್ ಆಫ್ ದ ಮಾನಾ ವಿಲೇಜ್. ವೆಲ್ಕಮ್ ಟು ಮಾನಾ ವಿಲೇಜ್. ಯಾವ ಥರ ಇದೆ ಮಾನಾ ವಿಲೇಜ್ ತೋರಿಸ್ತೀನಿ ಬನ್ನಿ ಇವಾಗ. ಇದೇ ಮಾನಾ ವಿಲೇಜು. ಇಲ್ಲಿ ಜಾಸ್ತಿ ಇವೇ ಸಿಗ್ತಾವಲ್ಲ. ಅದೇ ಥರ ಇಷ್ಟೇ ಜಾಗ ಇರೋದು ಈ ಮಾನಾ ವಿಲೇಜಲ್ಲಿ. ಇದಕ್ಕೆ ಮೊನ್ನೆ ಮುಂಚೆ ಲಾಸ್ಟ್ ವಿಲೇಜ್ ಅಂತ ಇತ್ತು, ಇವಾಗ ಫಸ್ಟ್ ವಿಲೇಜ್ ಅಂತ ಕನ್ವರ್ಟ್ ಮಾಡಿದ್ದಾರೆ.
ಫಸ್ಟ್ ವಿಲೇಜ್ ಆ್ಯಂಡ್ ಲಾಸ್ಟ್ ವಿಲೇಜ್ ಅಂತೂ ಕರೀತಾರೆ ಅದಕ್ಕೆ. ಇಲ್ಲಿಯ ಜನಾಂಗ ಬರೀ ಉಣ್ಣೆ ಬಟ್ಟೆಯನ್ನು ತರಿಸ್ತಾರೆ ಕೊಂಚಿಗೆ. ಈ ಥರ ಅದೇ ಥರ ಈ ಥರ ಇಲ್ಲಿ ಎಲ್ಲ ಥರ ಸಿಗುತ್ತೆ. ಈ ಮಾನಾ ವಿಲೇಜ್ಗೆ ಸ್ವಾಗತ. ಇಲ್ಲಿಯ ಜನ 6 ತಿಂಗಳು ಇಲ್ಲಿ ಇರ್ತಾರೆ. ಇನ್ನು 6 ತಿಂಗಳ ಇಲ್ಲಿಂದ ಹೋಗ್ತಾರೆ. ಅದು ಇಲ್ಲಿ ತುಂಬಾ ಐಸ್ ಬೀಳುತ್ತಾರಲ್ಲ, ಅದ ಕಾರಣ ಇಲ್ಲಿ ಯಾರು ನಿಂದ್ರಲ್ಲ. ಈ ಹಳ್ಳಿ ತುಂಬಾ ಇದು ಬಂದ್ಬಿಟ್ಟು ಇದೆ. ಈ ಥರ ಇದು ಜನಾಂಗದ ಬದುಕು. ಇಷ್ಟೇ ಆದಿರುತ್ತೆ, ಬಸ್ಟ್ ಚೆನ್ನಾಗಿರುತ್ತೆ. ಅದೇ ಥರ ವ್ಯೂ ನೋಡ್ತಾ ಬರೋದು ನೀವು. ತುಂಬಾ ಚೆನ್ನಾಗಿದೆ ವ್ಯೂ. ಅದೇ ಥರ ಇದು ಬಂದ್ಬಿಟ್ಟು ಮಾನಾ ವಿಲೇಜು. ನೀವು ಯಾರೇ ಬದ್ರಿನಾಥ್ಗೆ ಬಂದರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೊಳ್ಕೋಬೇಡಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ಅದೇ ಥರ ಇಲ್ಲಿ ಜಾಸ್ತಿ ಈ ಥರ ಎನ್ಕೋತ್ಕೊಂಡಿರ್ತಾರೆ. ಇಲ್ಲಿಯ ಜನ 6 ತಿಂಗಳು ಇಲ್ಲಿ ಇರ್ತಾರೆ. ಇನ್ನು 6 ತಿಂಗಳ ಇಲ್ಲಿಯ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಯಾಕಪ್ಪ ಅಂದರೆ ಸ್ನೋಫಾಲ್ ಆಗ್ತಿರ್ತದೆ ಇಲ್ಲಿ, ಅದಕ್ಕೆ ಜನ ನಿಂದ್ರಲ್ಲ. 6 ತಿಂಗಳು ಬಿಟ್ಟು ಹೋಗ್ತಾರೆ. ಆಮೇಲೆ 6 ತಿಂಗಳಾದಮೇಲೆ ಮತ್ತೆ ಬರ್ತಾರೆ. ಇಲ್ಲಿಯ ಜನಾಂಗದ ಪದ್ಧತಿ. ಇದು ಇಂಡಿಯಾದ ಲಾರ್ಜೆಸ್ಟ್ ಹಳ್ಳಿ, ಇಂಡಿಯಾದ ಫಸ್ಟ್ ಹಳ್ಳಿ ಅಂತ ಕರೀತಾರೆ. ಕೇಂದ್ರ ಸರ್ಕಾರ 2025ರಲ್ಲಿ ಇದನ್ನು ಫಸ್ಟ್ ಹಳ್ಳಿ ಅಂತ ಕನ್ವರ್ಟ್ ಮಾಡಿದೆ. ಇದು ಬಂದ್ಬಿಟ್ಟು ಮಾನಾ ವಿಲೇಜ್ ಹತ್ರ ಇರೋದು.
ಇದು ಬಂದ್ಬಿಟ್ಟು ಮಾನ ವಿಲೇಜ್ ಇದೆ. ಇಲ್ಲಿ ಮಾನ ವಿಲೇಜಲ್ಲಿ ಪಾಂಡವರು ಬಂದಿರಂತೆ. ಅದರಿಂದ ಪಾಂಡವರು ಯಾವ ಥರ ಮೂರ್ತಿ ಇದೆ ಅಂತ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಶಕುಲ, ಸಹದೇವ, ಭೀಮ, ಅರ್ಜುನ, ಆಮೇಲೆ ಇದೇ ಥರ ಇದೆ. ಅದು ಬಂದ್ಬಿಟ್ಟು ಮಾನ ವಿಲೇಜು. ಮಾನ ವಿಲೇಜಲ್ಲಿ ಪಾಂಡವರು ಮೂರ್ತಿ ಯಾವ ಥರ ಇದೆ ನೋಡಿ. ಈ ಹಿಸ್ಟ್ರಿ ಬಂದ್ಬಿಟ್ಟು ಪಾಂಡವರು ಮಾನ ವಿಲೇಜಿನಿಂದ ಸ್ವರ್ಗಕ್ಕೆ ಇಲ್ಲಿಂದಾನೇ ಹೋಗಿದ್ದಂತೆ. ಆಮೇಲೆ ಇವರೆಲ್ಲ ಬರ್ತಿದ್ದಾರೆ. ಅದ್ರ ಮುಂದೆ ಒಂದು ನಾಯಿ ಕೂಡ ಬರ್ತಿರ್ತೈತಿ. ಈ ನಾಯಿ ಹೋಗಬೇಡಿ, ನೀವು ಯಾರೇ ಬದ್ರಿನಾಥ ಬಂದರೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿದೆ. ಐ ಲವ್ ಯು ಮಾನ ವಿಲೇಜ್. ಬ್ರೋ ಏನ್ರ ಹೇಳ್ಬೋದಾ? ಹೈದರಾಬಾದಿಂದ ಬಂದಿದೆ. ಇವತ್ತು ವಸುಧಾರ ಹೋಗ್ತಾ ಇದೆಯಮ್ಮ. ಫುಲ್ ಟ್ರೆಕ್ಕಿಂಗು ಚೆನ್ನಾಗಿದೆ. ಫುಲ್ ಎಂಜಾಯ್. ಅಚ್ಚ ಫುಲ್ ಅಚ್ಚ ಹೇ. ಯಾರೆಲ್ಲ ಬಂದಿದೆ ಅಂದರೆ ಬರಬೇಕು. ಅಚ್ಚೆ ಸೆ ಪ್ಲ್ಯಾನ್ ಕರ್ಕೆ ಬರಾಬರ್ ಅಣ್ಣ ಒಳ್ಳೆ ಪ್ಲ್ಯಾನ್ ಮಾಡಿ ಬಂದ್ರಿ. ಓಕೆ. ಅವ್ರು ಏನು ಹೇಳಿದ್ರು ಗೊತ್ತಾ, ಇಲ್ಲಿ ಚೆನ್ನಾಗಿರೋ ಪ್ಲೇಸ್ ಇದೆ ಅಂತೆ, ಅದೇ ಥರ ಟ್ರೆಕ್ಕಿಂಗ್ ಇದೆ ಅಂತೆ. ನೀವು ಬಂದರೆ ತುಂಬಾ ಚೆನ್ನಾಗಿರುತ್ತಂತೆ. ಬಟ್ ಬರಬೇಕು, ಒಂದು ಸಲ ಆದರೂ ಬರಬೇಕು. ಜನ ಈ ಥರ ಕಲ್ಲು ಹೊಡಿತಿರ್ತಾರೆ. ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇಲ್ಲಿಯ ಮನ ವಿಲೇಜಲ್ಲಿ ತುಂಬ ಕೆಲಸ ಸಿಗಲ್ಲ, ಕೆಲಸ ಇರಲ್ಲ ಇಲ್ಲಿ. ಅದಕ್ಕೆ ಲೇಡೀಸ್ ಎಲ್ಲ ಕಲ್ಲು ಹೊಡೆಯೋಕ್ಕೆ ಅದೇ ಥರ ತುಂಬಾ ಕೆಲಸ ಮಾಡ್ತವ್ರೆ. ಬಟ್ ನಮ್ಮ ಕಡೆ ಆ ಥರ ಮಾಡಲ್ಲ. ಈ ಥರ ಯಾವ ಥರ ಇದೆ ಅಂದರೆ ಪ್ಲೇಸು ತುಂಬಾ ಸುಂದರವಾಗಿದೆ ಗುರು. ವಸುಧಾರ ವಾಟರ್ ಫಾಲ್ಸ್ ನೋಡೋಕ್ಕೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಚಲೋ ಎಲ್ರು ಯಾವ ಥರ ಕೂತಿದ್ದಾರೆ ನೋಡಿಲಿ. ಒಟ್ಟು ನಡೆಯೋಕ್ಕೆ ಬರ್ತಾಯಿಲ್ಲ ಅವರಿಗೆಲ್ಲ. ಯಾವ ಥರ ಇದೆ ಇಲ್ಲಿ. ವಾ ವಾ ವಾ, ಯಾರಿಗೂ ನಡೆಯೋಕ್ಕಾಗ್ತಾಯಿಲ್ಲ, ಅಲ್ಲಿ ಕೂತ್ಕೊಂಡವ್ರೆ. ತುಂಬಾ ದೂರ ಈ ಅನ್ನ ಈ ಕೂತ ವಾವ್ ವಾವ್. ಇಲ್ಲಿ ಮಾತ್ರ ಏನೇ ಹೇಳಿ ಗುರು, ತುಂಬಾ ಚೆನ್ನಾಗಿದೆ. ಅದೇ ಥರ ಬೆಟ್ಟ ಗುಡ್ಡ ನೋಡಿ, ಈ ಥರ ಗುಡ್ಡ ಕಲ್ಲು ಮುಳ್ಳು ನಡೆಯೋಂಥ ಖುಷಿನೇ ಬೇರೆ. ಹೇ ಬ್ರೋ, हाँ चलो
ನಮಸ್ಕಾರ ಗುರು. ನಾವು ವಸುಂಧರ ಫಾಲ್ಸ್ ನೋಡೋಕೆ ಬಂದಿದ್ದೀವಿ. ಮಾನಾದಿಂದ 5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಇದೇ ನೋಡಿ ವಸುಂಧರ ಫಾಲ್ಸ್. ತುಂಬಾ ಚೆನ್ನಾಗಿದೆ. ಅದೇ ಥರ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಯಾವ ಥರ ಇದೆ ನೋಡಿ. ನೀವು ಯಾರೇ ಬದ್ರಿನಾಥ್ ಬಂದರೆ ಮಾನಾ ವಿಲೇಜು, ಅದೇ ಥರ ಈ ವಾಟರ್ ಫಾಲ್ಸ್ ಮರಕ್ಕೆ ಹೋಗಬೇಡಿ. ಇದೇ ಫಾಲ್ಸ್ ನೋಡೋಕೆ ಬಂದಿದ್ದೀವಿ. ಮಾನಾ ವಿಲೇಜಿಂದ ಈ ಫಾಲ್ಸ್ ನೋಡೋಕೆ ಬಂದಿದ್ದೀವಿ. ಬಟ್ ಇವ್ರು ಏನೋ ಅದಾರಲ್ಲ, ಇವರು ಹೈದರಾಬಾದವರು. ಈ ಥರ ಇದೆ ನೋಡು ವಿಲೇಜ್, ಮಾತ್ರ ಸೂಪರ್. ಇಲ್ಲಿ ಬಂದರೆ ತುಂಬಾ ಚೆನ್ನಾಗಿದೆ. ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ಈ ಪ್ಲೇಸಿಗೆ. ಫಾಲ್ಸ್ ತುಂಬಾ ಚೆನ್ನಾಗಿದೆ. ಹರ್ ಹರ್ ಮಹಾದೇವ್. आके तू सुनना Show, yeah,